ಆ ಬದುಕು ಆ ನೋವು ಹೇಗಿರುತ್ತೋ ಚಿಕ್ಕದ್ರಲ್ಲೇ ತಾಯಿ ಕಳ್ಕೊಂಡಿರೋ ನನಗ್ ಗೊತ್ತು ಆ ನೋವೇನು ಅಂತ. ನನ್ನ ಬಿಟ್ಟು ಹೋಗೋವಾಗ ನನ್ನ ತಾಯಿ ಅವಳು ಎಷ್ಟು ಹತ್ತಿರ್ತಾಳೆ ಅಂತ ನನಗೀಗ ಅರ್ಥ ಆಗ್ತಿದೆ. ಇಲ್ಲಿ ನೋಡಿ, ಈಗಲೂ ಕೂಡ ಮಕ್ಕಳಿಲ್ದೆ ಆ ತಾಯಿ ಅಳ್ತಿರೋ ಧ್ವನಿ ನನ್ನ ಕಿವಿ ಕೇಳ್ತಿದೆ. ಆ ತಾಯಿ ಕಣ್ಣೀರು ನನಗೆ ಕಾಣಿಸ್ತಿದೆ. ಆ ತಾಯಿಲಿ ನನ್ನ ತಾಯಿ ಕಾಣ್ತಿದ್ದಾಳೆ, ಆ ಮಕ್ಕಳಲ್ಲಿ ನನ್ನೇ ಕಾಣ್ತಿದ್ದೀವಿ. ಈ ಪ್ರಪಂಚದಲ್ಲಿ ಗಂಡ ಹೆಂಡತಿ ಬಂಧುಗಳು ದೂರ ಆದ್ರೂ ಪರವಾಗಿಲ್ಲ, ಆದ್ರೆ ತಾಯಿಯಿಂದ ಮಕ್ಕಳು, ಮಕ್ಕಳಿಂದ ತಾಯಿ ಬೇರೆ ಆಗಬಾರ್ದು. ಅದಕ್ಕಿಂತ ನರಕ ಇನ್ನೊಂದಿಲ್ಲ. ನೀನು ಅಳ್ತಿದ್ಯಲ್ಲೇ? ಅವನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನನಗೂ ಸಂಕಟ ಆಗಲ್ವಾ? ಅವನ್ ನನ್ ಸೋದರಿಯರಿ. ನಮ್ ದೊಡ್ಡದ್ಕೆ ಹೋದ್ಮೇಲೆ ಅವನ್ನ ಈ ಕೈಯಲ್ಲೇ ಬೆಳೆಸಿದೀನಿ. ಅದಕ್ಕೆ ಆ ಮಕ್ಕಳು ಹೇಗಾದ್ರೂ ಆ ತಾಯಿಗೆ ಸಿಗಬೇಕು ಅಂತ ಬೇಡ್ಕೋತಿದ್ದೀನಿ. ಅವರಿಗೆ ಜಾಬ್ ಕೂಡ ಕೊಟ್ಟಿದ್ದೀನಿ. ಇವತ್ತೋ ನಾಳೆನೋ ಅವ್ರ ಕೆಲ್ಸಕ್ಕೂ ಬರ್ಬೇಕಾಗತ್ತೆ. ಅಷ್ಟರಲ್ಲಿ ಹೀಗಾಗೋಯ್ತು. ಈಗಷ್ಟೇ ನಾನಿನ್ ಕಳಿಸ್ದೆ. ಎಲ್ಲ ಒಳ್ಳೇದಾಗುತ್ತೆ ಜೈ, ನೀನ್ ಯೋಚನೆ ಮಾಡ್ಬೇಡ. ಮಕ್ಳು ಸೇಫ್ ಆಗಿ ತಾಯಿಗೆ ಸಿಕ್ಕಿದ್ರು ಅನ್ನೋ ಗುಡ್ ನ್ಯೂಸ್ ಸ್ವಲ್ಪ ಹೊತ್ತಲ್ಲೇ ಬರುತ್ತಪ್ಪ. ಹೌದು, ಆ ಮಕ್ಳಿಗೇನೂ ಆಗಲ್ಲ. ಧೈರ್ಯವಾಗಿರು ಜೈ, ನಾನಿನ ಕಳಿಸಿದೀಯಲ್ಲ. ನಾನೇ ಫೋನ್ ಮಾಡೋರ್ಗೂ ಏನೂ ಗೊತ್ತಾಗಲ್ಲ. ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಮಾಡಲ್ಲ, ರಿಸೀವ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಏನಾದ್ರೂ ಸರಿ, ರಿಸೀವ್ ಮಾಡಲ್ಲ ಅಷ್ಟೇ.